ಫ್ರೆಂಡ್ಸ್ ನಮಸ್ತೆ, ನಾನು ಪೈಲನ್ ಚೋಟಾ ಪೊಲೀಸ್ ಮಾತಾಡ್ತಾ ಇದ್ದೀನಿ. ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಕೆಲವು ದಿವಸದಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ಡವ್ ಅನ್ನು ಸರಿಯಾಗಿ ಹೊಳಿತಾ ಇಲ್ಲ. ಯಾಕಂತಂದ್ರೆ ಬೇರೆಯವ್ರಿಗೆ ಕಲಿತವ್ರಿಗೆ ಮತ್ತೆ ನಿಮಗೆ ನೋಡಿ ಮಾಡ್ತಾರಲ್ಲ ಅವ್ರಿಗೆ ಬಹಳ ಅಪಾಯ ಆಯ್ತಿದೆ. ಯಾಕಂತಂದ್ರೆ ಸರಿಯಾಗಿ ತೋರ್ಸೋರು ಸರಿಯಾಗಿ ತೋರಿಸ್ಬೇಕು. ಡೌನ್ ಆಳ ತೀಳ ತೋರ್ಸೋದು ಆ ತರ ಎಲ್ಲ ಮಾಡಿದ್ರೆ ಮುಂದೆ ಹುಡ್ಕೊಂಡು ಮಾಡೋರಿಗೆಲ್ಲ ತೊಂದರೆ ಆಯ್ತದೆ ನಿಮ್ಮಿಂದ. ಅದಕ್ಕೆ ಸರಿಯಾಗಿ ಹೇಳ್ಕೊಡೋರಿಗೆ ಸ್ವಲ್ಪ ಸರಿಯಾಗಿ ಹೇಳ್ಕೊಡಿ, ಅರ್ಥ ಆಯ್ತಾ? ನಾನು ನಿಮ್ಗೆ ತೋರಿಸ್ತೀನಿ. ಅವ್ರು ಬ್ಯಾಕ್ ಸಾಲ್ಟ್ ಅಂತ ಹೇಳಿದ್ದಾರೆ, ಈಗ ನಾನು ತೋರಿಸ್ತೀನಿ. ಇವಾಗ ನೋಡಿ, ನೀವು ಇಲ್ಲಿ ನೋಡಿ, ಇಲ್ಲಿ ಸೂಪ್ಲೆಸ್ ಸಿಟಿ ಅಂತೆ ಬ್ಯಾಕ್ ಸಾಲ್ಟು ಆ ತರ ಹೊಡಿತಾರೆ ಯಾವಾಗಲೂ. ಆ ತರ ಅಲ್ಲ, ನಾವು ತೋರಿಸ್ತೀನಿ ನೋಡಿ ಇದನ್ನ ನೋಡಿ. ಈಗ ಕೈ ಮಿಲಾಯಿಸಾದ್ಮೇಲೆ ನಾವು ಬಗ್ಲಿಗೋಗಿ ಹಿಂದೆ ಬ್ಯಾಕ್ ಸಾಲ್ಟ್ ಅಂತ ಈ ತರ ಹೊಡಿಯೋದು ನೋಡಿ. ಇದು ಬ್ಯಾಕ್ ಸಾಲ್ಟ್ ನೋಡಿ. ಇದು ಡೇಕ್ಲಿ ಅಂತೆ. ಈ ಡೇಕ್ಲಿ ಕಲೆನೇ ಅಲ್ಲ, ಅರ್ಥ ಆಯ್ತಾ? ನಾನ್ ತೋರಿಸ್ತೀನಿ ನೋಡಿ. ಈಗ ನೋಡಿ, ಅವ್ರು ಡೇಕ್ಲಿ ತೋರಿಸಿರೋದು ಆ ತರ ಅಲ್ಲ. ಹೊಡಿಬೇಕಾಗಿರೋದು ಈ ತರ ಪೈಲಂಗಿ ಈ ತರ ಕುತ್ಕೊಂಡು ಆ ತರ ಹೊಡಿಬೇಕು. ಈ ತರ ಅಲ್ಲ, ಈ ತರ ಹೊಡಿಯೋದಲ್ಲ, ಅರ್ಥ ಆಯ್ತಾ? ಇದು ತಪ್ಪು. ಹೊಡಿಯೋದನ್ನ ನಾನು ತೋರಿಸ್ನಲ್ಲ, ಆ ತರ ಹೊಡಿಬೇಕಾಗಿರೋದು ನೋಡಿ. ಗರಡಿ ಮಣ್ಣಲ್ಲಿ ಈ ತರ ಹೊಡಿಯೋದೇ ಇಲ್ಲ ಯಾವ್ದ್ರಲ್ಲೂ, ಅರ್ಥ ಆಯ್ತಾ? ಯಾರ ಹತ್ರನೂ ನೀವು ಈ ತರ ಓಡಿಸ್ಬೇಡಿ. ಯಾಕಂದ್ರೆ ಏಟಾದ್ರೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹುಡುಗರು ನೋಡೋರು ಇರಲ್ಲ. ಗರಡಿನ ಇರಲಿ ಆ ಕಡೆದವ್ರು ಇರಲಿ, ಯಾರು ನಿಮ್ಗಾದ್ರೆ ನೀವೇ ನೋಡ್ಕೋಬೇಕಾಗಿರೋದು ಅಪಾಯ ಆದ್ರೆ, ಅರ್ಥ ಆಯ್ತಾ? ಅದರಿಂದ ಈ ತಪ್ಪುಗಳನ್ನು ಯಾರು ನೀವು ಮಾಡಕ್ ಹೋಗ್ಬೇಡಿ. ನೋಡಿ, ಇದು ಹನುಮಾನ್ ದಂಡೆ. ಇವ್ರು ಹೊಡಿತಾ ಇರೋದು ತಪ್ಪು. ಇದು ನೋಡಿ, ಈ ತರ ಯಾರು ಹೊಡಿತಾರಪ್ಪ? ಯಾರು ಹೊಡಿಯಲ್ಲ. ನಮ್ಮ ಪೈಲಂಗಿರಿನಲ್ಲಿ ಈ ತರ ಹೊಡಿಯೋದು ಇಲ್ಲ ಯಾರು. ಈಗ ನಮ್ಮ ಹುಡುಗ ತೋರಿಸ್ತಾನೆ ನೋಡಿ. ಇದು ಪರ್ಫೆಕ್ಟ್ ಹನುಮಾನ್ ದಂಡೆ, ಅರ್ಥ ಆಯ್ತಾ?